ಎಲ್ಲರಿಗೂ ನಮಸ್ಕಾರ. ನಾನು ಪ್ರಿಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೋಮ್ ಟೂರನ್ನು ಮಾಡ್ತಾಯಿದ್ದೀನಿ. ಈ ಹೋಮ್ ಟೂರು ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ ಈ ಹೋಮ್ ಟೂರ್ ಹೇಗಿತ್ತಂತ ಹೇಳಿ. ಈ ಹೋಮ್ ಟೂರನ್ನು ನಾನು ನಮ್ಮ ಅಕ್ಕನ ಮನೆಯಿಂದ ಹೋಮ್ ಟೂರನ್ನು ಮಾಡ್ತಾ ಇರೋದು. ಯಾವಾಗಲೂ ಇಲ್ಲಿ ಬರ್ತಾ ಇರ್ತೀವಲ್ವ, ಅದಕ್ಕೋಸ್ಕರ ಅಂತೇಳಿ ಒಂದು ಹೋಮ್ ಟೂರನ್ನು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ ಅಷ್ಟೇ. ನೋಡಿ, ಮನೆಯ ಎಂಟ್ರೆನ್ಸ್ ಈ ರೀತಿ ಇರುತ್ತೆ. ಹಾಗೆಯೇ ಇದು ಸೆಕೆಂಡ್ ಫ್ಲೋರ್ನಲ್ಲಿ ಇರುವಂಥ ಮನೆ ಆಗಿರೋದ್ರಿಂದ ಮೇಲ್ಗಡೆಯಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸುತ್ತ ಹಸಿರು ಗಿಡಗಳೇ ಇರೋದ್ರಿಂದ ಜಾಸ್ತಿ ಮನೆಗಳೇನು ಇಲ್ಲಿ ಕಾಣಿಸೋದಿಲ್ಲ. ಇಲ್ಲಿ ಪಕ್ಕದಲ್ಲೇ ಸ್ಕೂಲ್ ಗ್ರೌಂಡ್ ಇರೋದ್ರಿಂದ ಮಕ್ಕಳೆಲ್ಲ ಇಲ್ಲಿ ಪ್ಲೇ ಆಡೋದಕ್ಕೂ ಕೂಡ ಜಾಗ ಚೆನ್ನಾಗಿದೆ. ಹಾಗೆ ಮೇಲ್ಗಡೆನೂ ಅಷ್ಟೇ ಮನೆಯ ಸುತ್ತ ತುಂಬಾ ಜಾಗ ಕೂಡ ಇದೆ. ಹಾಗೆ ನೋಡ್ಬೋದು ನೀವು ಮೇಲಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತೇಳಿ. ಈ ಕಾಂಪೌಂಡ್ನ ಒಳಗಡೆ ಸ್ಕೂಲ್ ಇರೋದ್ರಿಂದ ಇಲ್ಲೆಲ್ಲ ಗ್ರೌಂಡಲ್ಲಿ ಆಟ ಆಡೋದಕ್ಕೆ ಮಕ್ಕಳುಗಳೆಲ್ಲ ಬರ್ತಾ ಇರ್ತಾರೆ. ಇಲ್ಲಿಂದಾನೇ ಒಂದು ಸಾಯಂಕಾಲದ ಟೈಮಲ್ಲಿ ಟೀ ಕುಡಿತಾ ಸ್ನ್ಯಾಕ್ಸ್ ತಿಂತ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ಕೂತ್ಕೊಂಡು ನೋಡಿ, ಸುತ್ತ ತುಂಬಾ ಜಾಗ ಇದೆ. ಹಾಗೆ ಗಾಳಿಗೂ ಬೆಳಕಿಗೂ ಕೂಡ ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಬೀಸುತ್ತೆ ಗಾಳಿ. ಹಾಗೆ ಮನೆಯ ಮೇಲ್ಗಡೆಯಿಂದ ಬಂದರೆ ಇದು ಎಂಟ್ರೆನ್ಸು. ಇಲ್ಲಿ ಮೆಟ್ಲತ್ತಿ ಮೇಲೆ ಬಂದರೆ ಹಾಗೆ ಮೇಲ್ಗಡೆನೂ ಕೂಡ ತುಂಬಾ ಟೆರೇಸ್ ಕೂಡ ಜಾಗ ಇದೆ. ಹಾಗೆ ಮೇನ್ ಡೋರನ್ನು ಓಪನ್ ಮಾಡಿದ್ರೆ ಇದೊಂದು ಸಿಂಗಲ್ ಬೆಡ್ರೂಮ್ ಮನೆ ಅಂತಲೇ ಹೇಳ್ಬೋದು. ಈ ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ ನೋಡಿದ ತಕ್ಷಣ ಈ ರೀತಿಯಾಗಿ ಕಾಣುತ್ತೆ ಮನೆ. ಹೀಗೆ ಒಳಗಡೆ ಎಂಟ್ರೆನ್ಸ್ ಬಂದರೆ ನಾವು ಮನೆಯ ಡೋರ್ನ ಪಕ್ಕದಲ್ಲಿ ಒಂದು ದಿವಾನನ್ನು ಹಾಕ್ಕೊಂಡಿದ್ದೀವಿ. ಹಾಗೆ ಪಕ್ಕದಲ್ಲಿ ಒಂದು ಕಿಟಕಿ ಇದೆ. ವಿಂಡೋದಲ್ಲಿ ತುಂಬಾ ಗಾಳಿನೂ ಕೂಡ ಬರ್ತಾ ಇರುತ್ತೆ. ಹಾಗೆ ಇಲ್ಲಿ ವಿಂಡೋಗೆ ಸ್ವಲ್ಪ ಫೋಟೋಸು ಹಾಕ್ಕೊಂಡಿದ್ದೀವಿ. ಹಾಗೆಯೇ ಇಲ್ಲಿ ಯಾರಾದರೂ ಕೂತ್ಕೊಳ್ಳೋಕ್ಕೆ ಅಂತೇಳಿ ಒಂದು ದಿವಾನ್ ಕಾಟನ್ನು ಹಾಕ್ಕೊಂಡು ಸಿಂಪಲ್ಲಾಗಿ ಇಟ್ಕೊಂಡಿದ್ದೀವಿ ಅಷ್ಟೇ. ಹಾಗೆಯೇ ಮನೆಯ ಎದುರುಗಡೆ ನೋಡಿದ್ರೆ ಅದೊಂದು ಬಾತ್ರೂಮು, ದೇವ್ರ ಮನೆ ರೂಮ್ ಬರುತ್ತೆ ಒಂದು ಲೈನ್ನಲ್ಲಿ. ಹಾಗೆಯೇ ಮನೆಯ ಲೆಫ್ಟ್ ಸೈಡ್ನಲ್ಲಿ ನೋಡಿದ್ರೆ ಇಲ್ಲಿ ಗೋಡೆಯಲ್ಲಿ ಒಂದು ಟಿ ವಿಯನ್ನು ಹಾಕ್ಕೊಂಡಿದ್ದೀವಿ. ಹಾಗೆ ಟಿ ವಿಯನ್ನು ಕೆಳಗಡೆ ಒಂದು ಟಿಪಾಯಿಯನ್ನು ಇಟ್ಟಿದ್ದೇವೆ. ಹಾಗೆ ಮೇಲುಗಡೆ ಗೋಡೆಯಲ್ಲಿ ಒಂದು ಗಡಿಯಾರವನ್ನು ಹಾಕ್ಕೊಂಡಿದ್ದೀವಿ ಅಷ್ಟೇ. ಎಂಟ್ರೆನ್ಸು ಇದೇ ಎಂಟ್ರೆನ್ಸು ಮನೆಗೆ. ಹಾಗೆ ಮೇಲುಗಡೆ ನೋಡೋದಾದರೆ ಒಂದು ಸಿಂಪಲ್ ಆದಂಥ ಒಂದು POP ವರ್ಕ್ ಇದೆ. ಇದು ತುಂಬಾ ಮನೆಗೆ ಲುಕ್ಕಾಗಿ ಕಾಣಿಸುತ್ತೆ. ಹಾಗೆಯೇ ಇಲ್ಲೊಂದು ಟೇಬಲನ್ನು ಇಟ್ಕೊಂಡು ಮಕ್ಕಳು ಓದೋದಕ್ಕಾಗ್ಬೋದು ಅಥವಾ ಊಟ ಮಾಡೋದಕ್ಕಾಗ್ಬೋದು, ಏನಕ್ಕಾದ್ರೂ ಆಗುತ್ತೆ ಅಂತೇಳಿ ಈ ರೀತಿ ಒಂದು ಸಿಂಪಲ್ಲಾಗಿ ಪ್ಲಾಸ್ಟಿಕ್ ಟೇಬಲನ್ನು ಇಟ್ಕೊಂಡಿದ್ದೀವಿ ಅಷ್ಟೇ ಹಾಲ್ನಲ್ಲಿ. ಹಾಗೆ ಇದು ಬಂದು ಇಲ್ಲಿ ಡೈನಿಂಗ್ ಟೇಬಲ್ ಏರಿಯಾ. ಇಲ್ಲಿ ಟೇಬಲನ್ನು ಇಟ್ಟಿಲ್ಲ, ಏಕೆಂದರೆ ಕಿಚನ್ ಚಿಕ್ಕದಾಗಿರೋದ್ರಿಂದ ಫ್ರಿಜ್ಜನ್ನು ಇಡೋದಕ್ಕೆ ಜಾಗ ಇಲ್ಲ ಅಂತೇಳಿ ಇಲ್ಲಿ ಇಟ್ಕೊಂಡಿದ್ವಿ. ಫ್ರಿಜ್ಜು ಮತ್ತು ಮೊದಲು ಈ ಗೋಡೆ ಟಿ ವಿ ತೊಗೊಳೋದಕ್ಕಿಂತ ಮುಂಚೆ ಈ ಟಿ ವಿ ಇತ್ತಿತ್ತಲ್ವ, ಅದನ್ನು ಬಿಸಾಕೋದು ಬೇಡ ಅಂತೇಳಿ ಈ ರೀತಿಯಾಗಿ ಏನಾದರೂ ಥಿಂಗ್ಸನ್ನು ಇಡೋದಕ್ಕಾಗತ್ತೆ ಅಂತೇಳಿ ಈ ಶೋಕೇಸನ್ನು ಇಲ್ಲೇ ಇಟ್ಕೊಂಡು ಅದರೊಳಗಡೆ ಸ್ವಲ್ಪ ಏನಾದರೂ ಐಟಮ್ಸ್ಗಳನ್ನು ಇಟ್ಕೊಂಡಿದ್ದೀವಿ. ಹಾಗೆ ಟಿ ವಿಯನ್ನು ಕೂಡ ನಾವು ಮಾರಿಲ್ಲ, ಹಾಗೆಯೇ ಇಟ್ಟಿದ್ದೀವಿ ಅಷ್ಟೇ. ಅದರ ಮೇಲುಗಡೆನೂ ಸ್ವಲ್ಪ ಏನಾದರೂ ಜೋಡಿಸ್ಕೊಳ್ಳೋದಕ್ಕಾಗತ್ತೆ ಅಂತೇಳಿ ಹಾಗೆ ಫ್ರಿಜ್ನ ಮೇಲೆ ಫ್ರೂಟ್ಸನ್ನು ಇಟ್ಕೊಂಡಿದ್ದೀವಿ ಅಷ್ಟೇ. ಫ್ರೂಟ್ ಹಾಕಿ ಒಂದು ಪುಟ್ಟಿನಲ್ಲಿ. ಹಾಗೆ ಟಿ ವಿಯ ಸ್ಟ್ಯಾಂಡ್ ಏನಿದೆ, ಈ ಸ್ಟ್ಯಾಂಡ್ ಮೇಲೆ ಸ್ವಲ್ಪ ಶೋ ಪೀಸು ಹಾಗೆ ಫೋಟೋಸ್ಗಳನ್ನು ಇಟ್ಕೊಂಡಿದ್ದೀವಿ. ಹಾಗೆ ನಮ್ಮ ವೈಭವ್ನ ಇದು ಸ್ಪೋರ್ಟ್ಸ್ ಚಾಂಪಿಯನ್ನು ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಕಿಚನ್ ನೋಡ್ಬೋದು, ತುಂಬಾ ಸ್ಮಾಲ್ ಕಿಚನ್ನು. ಅದನ್ನು ನಮಗೆ ಹೇಗೆ ಬೇಕೋ ಹಾಗೆ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಕಿಚನ್ನು ತುಂಬಾ ಚಿಕ್ಕದಾಗಿರೋದ್ರಿಂದ ನಮಗೆ ಹೇಗೆ ಬೇಕೋ ಹಾಗೆ ಸ್ವಲ್ಪ ಐಟಮ್ಸ್ಗಳನ್ನು ಇಟ್ಕೊಂಡಿದ್ದೀವಿ. ಏಕೆಂದರೆ ಎಲ್ಲವನ್ನು ಐಟಮ್ಸ್ ಇಟ್ಕೊಳ್ಳೋದಕ್ಕೂ ಕೂಡ ಕಿಚನ್ನು ತುಂಬ ಚಿಕ್ಕದಾಗಿದ್ದರೆ ಹಿಂಸೆ ಆಗುತ್ತೆ. ಅದರಲ್ಲೇ ಇಟ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಒಂದು ಸಿಂಕ್ ಇದೆ. ಇದು ತುಂಬಾ ದೊಡ್ಡದಾಗಿದೆ. ಪಾತ್ರೆಗಳನ್ನು ಕೂಡ ತುಂಬ ಜಾಸ್ತಿ ತೊಳಿಬೋದು. ಕಿಚನ್ ಚಿಕ್ಕದಾಗಿದ್ರೂ ಸಿಂಕ್ ಮಾತ್ರ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲೇ ಸೋಪ್ಗಳನ್ನು ಇಟ್ಕೊಳ್ಬೋದು. ಹಾಗೆ ಲಿಕ್ವಿಡ್ ಏನಾದರೂ ಪಾತ್ರೆ ತೊಳೆಯೋದಕ್ಕೆ ಇಟ್ಕೊಳ್ಬೋದು. ಹಾಗೆ 3 ವಿಂಡೋಸ್ ಇದೆ ಇಲ್ಲಿ. ಇಲ್ಲಿ ಒಂದು ತಟ್ಟೆ ಸ್ಟ್ಯಾಂಡ್, ಸಿಂಪಲ್ ಆದಂಥ ಪ್ಲೇಟ್ಗಳು, ಲೋಟ, ಸ್ಪೂನನ್ನು ಇಟ್ಕೊಳ್ಳೋದಕ್ಕೆ ಒಂದು ಸ್ಟ್ಯಾಂಡನ್ನು ಹಾಕ್ಕೊಂಡಿದ್ದೀವಿ. ಹಾಗೆ ಒಂದು ಸ್ಟವನ್ನು ಇಲ್ಲಿ ಇಟ್ಕೊಂಡಿದ್ದೇವೆ. ಕಿಟಕಿಯ ಪಕ್ಕ ಅಡುಗೆ ಮಾಡಿದ್ರೆ ಗಾಳಿ ಬೀಸುತ್ತೆ ಅಂತೇಳಿ ಚೆನ್ನಾಗಿ. ಹಾಗೆ ಇಲ್ಲಿ ಸ್ವಲ್ಪ ಬಾಕ್ಸ್ಗಳನ್ನು ಜೋಡಿಸ್ಕೊಳ್ಳೋದಕ್ಕೆ, ಹಾಗೆ ಡೈಲಿ ಯೂಸ್ ಪಾತ್ರೆಗಳನ್ನು ಇಲ್ಲಿ ಇಟ್ಕೊಂಡಿದ್ದೇವೆ. ಹಾಗೆ ಇಲ್ಲಿ ಬಂದರೆ ಇಲ್ಲಿ ಆಯಿಲ್ಗಳು ಅಥವಾ ತುಪ್ಪ, ಎಣ್ಣೆ ಏನೇನಿದೆ ಎಲ್ಲವನ್ನು ಕೂಡ ಈ ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡಿದ್ದೇವೆ. ಹಾಗೆ ಕುಡಿಯೋ ನೀರು, ಅಡುಗೆ ಮಾಡೋ ನೀರನ್ನು ಈ ಸೆಲ್ಫ್ ಮೇಲೆ ಜೋಡಿಸ್ಕೊಂಡಿದ್ದಾರೆ. ಇಲ್ಲಿ ಒಂದು ಚಿಕ್ಕದಾದ ಗೋಡೆ ಇದೆ, ಅದು ಕೂಡ ಚೆನ್ನಾಗಿದೆ. ಹಾಗೆ ಇಲ್ಲಿ ಮೇಲ್ಗಡೆ ಕಿಚನ್ನ ಮೇಲೆ ಒಂದು ಸೆಲ್ಫ್ ಕೊಟ್ಟಿದ್ದಾರೆ. ಅಲ್ಲಿ
ಸ್ವಲ್ಪ ಸ್ವಲ್ಪ ಬೇಕಾದಂಥ ಪಾತ್ರೆಯನ್ನು ಇಟ್ಕೊಂಡಿದ್ದೀವಿ. ಹಾಗೆ ಬೇಡದೇ ಇರೋಂಥದ್ದನ್ನ ಚೀಲವನ್ನು ಕಟ್ಟಿ ಮೇಲ್ಗಡೆ ಒಂದು ಬಟ್ಟೆಯನ್ನು ಹಾಕಿ ಮುಚ್ಚಿಟ್ಬಿಟ್ಟಿದ್ದೀವಿ. ಹಾಗೆ ಸೆಲ್ಫ್ನ ಕೆಳಗಡೆ ಬಂದರೆ ಬಾಕ್ಸ್ಗಳಲ್ಲಿ ಡೈಲಿ ಯೂಸ್ಗೆ ಏನೇನು ಐಟಮ್ಸ್ಗಳು, ಈರುಳ್ಳಿ ಸ್ಟ್ಯಾಂಡ್ ಆಗಿರ್ಬೋದು, ಹಾಗೆ ಹಸಿಟ್ಟುಗಳು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಈ ಥರ ಅಕ್ಕಿ ದಿನಬಳಕೆ ವಸ್ತುಗಳನ್ನು ಕೆಳಗಡೆ ಇಟ್ಕೊಂಡಿದ್ದೇವೆ. ಕಿಚನನ್ನು ನಾವು ಪೂರ್ತಿಯಾಗಿ ನೋಡೋದಾದರೆ ಈ ರೀತಿಯಾಗಿ ಕಾಣುತ್ತೆ. ಸಿಂಪಲ್ ಆದಂಥ ಕಿಚನು. ಹಾಗೆಯೇ ಬಂದರೆ ಎಂಟ್ರೆನ್ಸಲ್ಲಿ ಇಲ್ಲಿ ಒಂದು ಬೆಡ್ರೂಮ್ ಇದೆ. ಈ ಬೆಡ್ರೂಮಲ್ಲಿ ಒಂದು ಕಾಟನ್ ಹಾಕ್ಕೊಂಡಿದ್ದಾರೆ ಮಲ್ಕೊಳ್ಳೋದಕ್ಕೆ ಅಂತೇಳಿ. ಹಾಗೆ ಒಂದು ಪರದೆಯನ್ನು ಇಟ್ಕೊಳ್ತೀವಿ. ಈಗೆಲ್ಲ ಸೊಳ್ಳೆ ಜಾಸ್ತಿ ಇರೋದ್ರಿಂದ ಒಂದು ಸೊಳ್ಳೆ ಪರದೆ ಬೇಕೇ ಬೇಕು. ಈ ರೀತಿಯಾಗಿ ಕಟ್ಟಿ ವಿಂಡೋಸ್ಗೆ ಕಟ್ಕೊಂಡು ಒಂದು ಕಾಟನ್ ಹಾಕಿದ್ದಾರೆ. ವಿಂಡೋಸಲ್ಲಿ ಕಿಟಕಿ ತಗೊಂಡ್ರೆ ಸಾಕು, ತುಂಬಾ ಗಾಳಿ ಬೀಸುತ್ತೆ. ಫ್ಯಾನ್ ಅವಶ್ಯಕತೆಯೇ ಇಲ್ಲ. ಮೇಲ್ಗಡೆ ಫ್ಲೋರಲ್ಲಿ ಇರೋರಿಗಂತೂ ಯಾವಾಗಲೂ ಕೂಡ ಗಾಳಿ ತುಂಬಾ ಚೆನ್ನಾಗಿ ಬೀಸ್ತಾ ಇರುತ್ತೆ. ಹಾಗೆ ಇಲ್ಲೊಂದು ಬೀರುವನ್ನು ಇಟ್ಕೊಂಡಿದ್ದಾರೆ. ಹಾಗೆ ಬೀರುವಿನ ಪಕ್ಕದಲ್ಲಿ ಆನ್ಲೈನಲ್ಲಿ ಸಿಗುವಂಥ ಸ್ಟ್ಯಾಂಡ್ ಏನಿದೆ, ಬಟ್ಟೆ ಸ್ಟ್ಯಾಂಡು, ಅದನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಸ್ವಲ್ಪ ಡೈಲಿ ಯೂಸ್ ಬಟ್ಟೆಗಳನ್ನು ಜೋಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಇಲ್ಲಿ ಈ ರೀತಿ ಒಂದು ಸೀರೆಯನ್ನು ಕವರ್ ಮಾಡಿ ಈ ರೀತಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲನ್ನು ಮಾಮೂಲಿ ರೆಡಿಮೇಡ್ ಡ್ರೆಸ್ಸಿಂಗ್ ಟೇಬಲನ್ನು ತೆಗೆದು ಇಟ್ಕೊಂಡಿದ್ದಾರೆ. ಇದ್ರ ಒಳಗಡೆ ಎಲ್ಲ ಐಟಮ್ಸ್ಗಳನ್ನು ಹಾಕಿ ಇಟ್ಟಿದ್ದಾರೆ. ಹಾಗೆ ರೂಮ್ನಿಂದ ನೋಡಿದ್ರೆ ಹೊರಗಡೆ ಈ ರೀತಿ ಕಾಣಿಸುತ್ತೆ. ಅದೇ ಮೇನ್ ಡೋರು. ಹಾಗೆ ಮೇಲ್ಗಡೆ ರೂಮಿನ ಮೇಲೂ ಕೂಡ ಒಂದು ಸೆಲ್ಫನ್ನು ಕೊಟ್ಟಿದ್ದಾರೆ. ಅಲ್ಲೂ ಸ್ವಲ್ಪ ಐಟಮ್ಸ್ಗಳನ್ನು, ಬೇಡವಾದಂತಹ ಬೆಡ್ಶೀಟ್ ಆಗ್ಬೋದು, ಇನ್ನೊಂದು ಏನೇನು ಇರುತ್ತೆ ಅದನ್ನೆಲ್ಲ ಇಲ್ಲಿ ಜೋಡಿಸಿ ಅಲ್ಲೂ ಕೂಡ ಒಂದು ಸೀರೆಯನ್ನು ಮುಚ್ಚಿ ಒಂದು ಕವರ್ ಮಾಡಿದ್ದಾರೆ. ಹಾಗೆ ಹೊರಗಡೆ ಬಂದರೆ ಪಕ್ಕದಲ್ಲೇ ದೇವ್ರ ಮನೆ ಇರುತ್ತೆ. ಬನ್ನಿ ತೋರಿಸ್ತೀನಿ. ರೂಮಿನ ಪಕ್ಕದಲ್ಲೇ ದೇವ್ರ ಮನೆ ಇರೋದು. ದೇವ್ರ ಮನೆಯ ಬಾಗಿಲು ಕೂಡ ತುಂಬ ಚೆನ್ನಾಗಿ ಡಿಸೈನ್ ಆಗಿದೆ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ದೇವ್ರ ಮನೆಯ ಬಾಗಿಲು. ಹಾಗೆ ದೇವ್ರ ಮನೆ ಒಳಗಡೆನೂ ಕೂಡ ತುಂಬ ಚಿಕ್ಕದಾಗಿದೆ. ದೇವ್ರ ಮನೆಯೂ ಕೂಡ ವಿಡಿಯೋದಲ್ಲಿ ನಿಮಗೆ ಅಗಲವಾಗಿ ಕಾಣಿಸ್ತಾ ಇರ್ಬೋದು, ಆದರೆ ಒಬ್ಬರು ಕುತ್ಕೊಂಡು ಪೂಜೆ ಮಾಡ್ಬೋದು ಅಷ್ಟೇ. ಅದರಿಂದ ಎಷ್ಟು ಬೇಕೋ ಅಷ್ಟನ್ನು ಇಲ್ಲೂ ಕೂಡ ಜೋಡಿಸ್ಕೊಂಡಿದ್ದಾರೆ. ಸೆಲ್ಫ್ನ ಕೆಳಗಡೆ ಪೂಜಾ ಐಟಮ್ಸ್ಗಳನ್ನು ಇಟ್ಕೊಂಡು ಮೇಲ್ಗಡೆ ಸಿಂಪಲ್ಲಾಗಿ ದೇವರುಗಳ ಫೋಟೋಗಳನ್ನು ಇಟ್ಕೊಂಡಿದ್ದಾರೆ ಪೂಜೆಯನ್ನು ಮಾಡೋದಕ್ಕೆ. ಹಾಗೆ ದೇವರ ಮನೆಯಲ್ಲೂ ಕೂಡ ಸಿಂಪಲ್ಲಾಗಿ ಒಂದು ಏನಿದು POPದು ಅದನ್ನು ಮಾಡಿಸಿದ್ದಾರೆ. ಓವರಾಗಿ ಗ್ರ್ಯಾಂಡಾಗಿಯೂ ಕೂಡ ಏನೂ ಇಲ್ಲ. ಸಿಂಪಲ್ ಆದಂತಹ ಮನೆ ಅಂತಲೇ ಹೇಳ್ಬೋದು. ಈ ದೇವ್ರ ಮನೆ ಪಕ್ಕದಲ್ಲೇ ಒಂದು ನಾರ್ಮಲ್ ಬಾತ್ರೂಮ್ ಇದೆ. ನೋಡಿ ಈ ರೀತಿಯಾಗಿದೆ ಬಾತ್ರೂಮು. ಅಲ್ಲೂ ಕೂಡ ಒಂದು ವೆಸ್ಟರ್ನ್ ಟಾಯ್ಲೆಟ್ ಕೂಡ ಒಳಗಡೆನೇ ಅಟ್ಯಾಚ್ ಆಗಿದೆ. ಒಂದು ವಿಂಡೋ ಕೂಡ ಇದೆ ಇಲ್ಲಿ ಬಾತ್ರೂಮ್ಗೆ. ಹಾಗೆ ಸ್ನಾನಕ್ಕೆ ಅಂತೇಳಿ ಸೋಲಾರು ಕೂಡ ಇದೆ. ಹಾಗೆ ಗೀಝರ್ ಕೂಡ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ಕೆಲವು ಸಾರಿ ಮಳೆ ಟೈಮಲ್ಲಿ ಸೋಲಾರ್ ಕಾಯೋದಿಲ್ವಲ್ಲ, ಅದಕ್ಕೆ ಅಂತೇಳಿ ಗೀಝರನ್ನು ಫಿಟ್ ಮಾಡಿದ್ದಾರೆ. ಇದಿಷ್ಟು ಈ ಮನೆಯ ಹೋಮ್ ಟೂರ್ ಆಗಿತ್ತು. ಈ ಹೋಮ್ ಟೂರ್ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.